ಒಂದಿನ ಅಲ್ಲ, 2 ದಿನ ಅಲ್ಲ, ನಿರಂತರವಾಗಿ 7 ದಿನಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೈತರು ಬೀದಿಗಿಳಿದಿದ್ದಾರೆ. ಬೀದಿಯಲ್ಲೇ ಅವರ ಊಟ ತಿಂಡಿ ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಇತ್ತ ಕಡೆ ಗಮನವನ್ನ ಹರಿಸಿಲ್ಲ. ಕಬ್ಬಿನ ದರ ನಿಗದಿಯಲ್ಲಿ ಹೋರಾಟದ ಹಗ್ಗ ಜಗ್ಗಾಟ ನಡೀತಾ ಇದೆ, ಜೋರಾಗ್ತಾ ಇದೆ ಹೋರಾಟ. 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ನಿರಂತರವಾಗಿ ಅವರು ಹೋರಾಟವನ್ನ ಮಾಡ್ತಾ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಕಣ್ಣು ಕಿವಿ ಬಾಯಿ ಮೂಗು ಎಲ್ಲ ಮುಚ್ಕೊಂಡಿರುವಂತ ಸರ್ಕಾರ ಸೈಲೆಂಟ್ ಆಗೇ ಇದೆ. ಇವತ್ತೇನೋ ಸಚಿವರನ್ನ ಕಳಿಸ್ತಾರಂತೆ. ಇಂದು ಧರಣಿ ನಿರತರ ಜೊತೆ HK ಪಾಟೀಲ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. 3,500 ರೂಪಾಯಿ ಬೆಲೆ ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಪಕ್ಕದ ರಾಜ್ಯದಲ್ಲಿ 3,600 ರೂಪಾಯಿ ಇದೆ, 3,500 ರೂಪಾಯಿ ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಕಬ್ಬು ಕಟಾವು ಸಾಗಾಣಿ ವೆಚ್ಚ ಕಡಿತ ಮಾಡದಂತೆ ಕೂಡ ಆಗ್ರಹಿಸಲಾಗ್ತಾ ಇರುವಂಥದ್ದು. ಬೆಳಗಾವಿ ಬಾಗಲಕೋಟೆಯಲ್ಲಿ ಹೈವೇ ಬಂದ್ ಮಾಡಿ ಧರಣಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಅನ್ನದಾತರ ಬೆಂಬಲಕ್ಕೆ ನಿಂತಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಗುರ್ಲಾಪುರದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ವಿಜೇಂದ್ರ ಭಾಗಿಯಾಗಿದ್ರು, ಅಲ್ಲೇ ಮಲ್ಕೊಂಡಿದ್ರು. ರೈತರ ಜೊತೆನೆ ವಿಜೇಂದ್ರ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ವಿಜೇಂದ್ರ. ಅವರ ಹುಟ್ಟುಹಬ್ಬವನ್ನ ರೈತರ ಧರಣಿಯ ಜೊತೆನೆ ಆಚರಣೆ ಮಾಡಿದ್ರು. ಈ ನಡುವೆ ಬೆಳಗಾವಿ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರನ್ನ ಕಳಿಸಿ ರೈತರ ಜೊತೆ ಮಾತನಾಡಿಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬೆಳಗಾವಿಯಲ್ಲಂತೂ ತೀವ್ರವಾಗಿ ನಡೀತಾ ಇರುವಂಥದ್ದು. ಬೆಳಗಾವಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ದಿನ ಕ್ಯಾರೆ ಅನ್ನದಂತ ಸರ್ಕಾರ ನಿನ್ನೆ ಸ್ವಲ್ಪ ರೆಸ್ಪಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಮ್ಮ ರಾಜ್ಯಸಭಾ ಸದಸ್ಯರು ಅವರು ಬೆಲೆ ಜಾಸ್ತಿ ಕೊಡಬೇಕು, FRP ತೀರ್ಮಾನ ಮಾಡೋದಕ್ಕೆ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಹೌದಪ್ಪ, ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕಂದ್ರೆ ರಫ್ತು ಅದರಿಂದ ಅವರು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲಿ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MB ಪಾಟೀಲ್ರಿಗೆ, ತಿಮ್ಮಾಪುರದವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದಾರೆ. ಅವರು ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ರೈತರ ಆಕ್ರೋಶದ ಕಟ್ಟೆ ಹೊಡೆದು 7ನೇ ದಿನ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಸತತವಾಗಿ ಆಗ್ರಹಿಸಲಾಗ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮುಂದುವರಿತಾ ಇದೆ, ಯಾರೆಲ್ಲ ಬರಲಿದ್ದಾರೆ ಅವ್ರನ್ನ ಮಾತನಾಡಿಸ್ಲಿಕ್ಕೆ, ಮನವೊಲಿಸಲಿಕ್ಕೆ, ರೇಟ್ ಏನಾದ್ರೂ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆಯಂತ ಅದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಕಳೆದ 6 ದಿನಗಳನ್ನು ಕೂಡ ಹೋರಾಟದ ಕಿಚ್ಚು ಯಾವ ಮಟ್ಟಿಗೆ ಹಬ್ಬಿದೆ ಅಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ಒಂದು ರೀತಿ ಸ್ತಬ್ಧ ಆಗಿದೆ. ಆ ರೀತಿಯಾದಂತಹ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಅಂತೂ ರಾಜ್ಯ ಹೆದ್ದಾರಿನ ತಡೆದು ಕಳೆದ 6 ದಿನಗಳನ್ನು ಕೂಡ ಹಗಲು ರಾತ್ರಿ ಎನ್ನದೇ ಈಗ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಏನಂತಂದ್ರೆ ಬಿಜೆಪಿ ಅವರು ಸಹ ಸಾಥ್ ನೀಡಿದ್ದಾರೆ. ಸೊ ಯಾವಾಗ ಬಿಜೆಪಿ ಅವರು ಎಂಟ್ರಿ ಆಗ್ತಾರೆ ಅವಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಅದ್ರ ಜೊತೆಗೆ ಸಚಿವರನ್ನ ಕಳಿಸಿ ಮಾತುಕತೆ ಮಾಡ್ತೀವಿ ಅನ್ನೋ ಹಂತಕ್ಕೆ ಈಗ ಬಂದಿರತಕ್ಕಂಥದ್ದು. ಸೊ ಇವತ್ತು HK ಪಾಟೀಲ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಅವರು ಯಾವಾಗ ಬರ್ತಾರೆ ಅಂತಂದ್ರೆ ಮಧ್ಯಾಹ್ನದ ನಂತರ ಬಂದು ಇಲ್ಲಿ ರೈತರ ಜೊತೆಗೆ ಒಂದಷ್ಟು ಸಮಾಲೋಚನೆ ಮಾಡಿ ಕಾರ್ಖಾನೆ ಮಾಲೀಕರ ಜೊತೆ ಇವ್ರ ಜೊತೆಗೆ ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಸೊ ಆ ಒಂದು ಸಂಧಾನ ಸಭೆ ಏನಾದರೂ ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ರೈತರು ಖುಷಿಯನ್ನ ಪಡ್ತಾರೆ. ಆದ್ರೆ ಅಕಸ್ಮಾತ್ ಏನಾದರೂ ಸಂಧಾನ ಸಭೆ ವಿಫಲ ಆದ್ರೆ ರೈತರು ಈಗ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ತಯಾರಿ ನಡೆಸಿರ್ತಕ್ಕಂಥದ್ದು. ಸೊ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಸರ್, ಈಗಾಗಲೇ ಏನಂತಂದ್ರೆ ಕಾರ್ಖಾನೆಗಳು 3,200 ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು, ತೃಪ್ತಿ ಇದೆಯಾ ಹೇಗೆ ಅಂತ? ಸರ್, ನಾವು ಈಗಾಗಲೇ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಒಂದೇ ಒಂದು ಬೇಡಿಕೆ ಇತ್ತು, 3,500 ರೂಪಾಯಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ. ಇವತ್ತು DC ಅವರ ಮಧ್ಯಸ್ಥಿಕೆಯಲ್ಲಿ ಕಳಿಸಿದಾಗ ನಾವು ಏನೋ ಒಂದು ಸಮಾಧಾನಕವಾಗಿ 100 ರೂಪಾಯಿ ನಾವು ತೊಳಗೆ ಬಂದಿವಿ. 3,400 ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡತ್ತೇಳಿ. ಆದರೆ ಇಲ್ಲಿವರೆಗೆ ಅವರು ಕಾರ್ಖಾನೆ ಆಡಳಿತ ಮಂಡಳಿ, ಕಾರ್ಖಾನೆ ಮಾಲೀಕರು ಯಾರು ಕೂಡ ಇಲ್ಲಿ ನಮ್ಮ
ವೇದಿಕೆಗೆ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರ್ಖಾನೆ ಇದಾವು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ಖಾನೆ ಇದಾವು, ಪ್ರಭಾಕರ್ ಕೋರೆ ಅವ್ರ ಕಾರ್ಖಾನೆ ಇದಾವು, ಕತ್ತಿ ಅವ್ರ ಕಾರ್ಖಾನೆಗಳು, ನಿರಾಣಿ ಅವ್ರ ಕಾರ್ಖಾನೆಗಳು, ಯಾರು ಕೂಡ ಒಬ್ರು ಬಂದಿಲ್ಲಿ ನಮ್ಮ ಇಲ್ಲಿ ಲಕ್ಷಾಂತರ ಜನ ಕೂಡಿದ್ವಿ ನಾವು. ಲಕ್ಷಾಂತರ ಜನ ಕೂಡಿದ್ರು. ಇವತ್ತಿಗೆ 7ನೇ ದಿವಸ ಆಯಿತು. ಯಾರನ್ನು ಕೂಡ ಈ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಹೆಚ್ಚಿಕೊಟ್ಟಿಲ್ಲ. ಇವತ್ತು ಏನೋ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಂತ ಹೇಳಿದ್ದಾರೆ. ಇವತ್ತು ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಂದಾರು. ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಏನು ಅವ್ರಿಗೇನಪ್ಪ ಅಂತಂದ್ರೆ ಸರ್ಕಾರದಿಂದ ಯತ್ನಾಳ್ ಮುಖಾಂತರ ಮತ್ತು ಸ್ಪಿರಿಟ್ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ. ಆ ಟ್ಯಾಕ್ಸ್ದಲ್ಲಿ ಹೋಗುವಂತ ಹಣದಲ್ಲಿ ನಮಗೊಂದಿಷ್ಟು ಹಣ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಅದರಲ್ಲಿ ಟನ್ನಿಗೆ 2,000 ರೂಪಾಯಿ ಕೇಂದ್ರ ಸರ್ಕಾರ 1,000, ರಾಜ್ಯ ಸರ್ಕಾರ ಕೂಡ 1,000 ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ವಿ. HK ಪಾಟೀಲ್ ಬರ್ತಾರೋ, MB ಪಾಟೀಲ್ ಬರ್ತಾರೋ, ಸತೀಶ್ ಜಾರಕಿಹೊಳಿ ಬರ್ತಾರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೋ, ನೀವು ಸರ್ಕಾರದಿಂದ ಬರುವಂತಹ ಹಣವನ್ನ ನಮಗೆ 1,000 ರೂಪಾಯಿ ಕೊಡ್ರಿ. ಕಾರ್ಖಾನೆ ಅವ್ರ ಕಡೆಯಿಂದ 3,400 ರೂಪಾಯಿ ಬೇಡಿಕೆ ಇಟ್ಟಿದ್ವಿ. ನಾವು 3,400 ರೂಪಾಯಿ ನಾವು ತಗೊಳ್ತೀವಿ. ಸರ್ಕಾರದಿಂದ ಯಾರು ಕೂಡ ಬಂದಿರಲಿಲ್ಲ. ಕಳೆದ 6 ದಿನಗಳಿಂದ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಅನ್ನುವಂತ ಆರೋಪಗಳಿತ್ತು. ಆದ್ರೆ ಇವತ್ತು ಸಚಿವರನ್ನ ಕಳಿಸ್ತೀನಿ, ಮಾತಾಡ್ತೀನಿ ಅನ್ನುವಂತ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ತಮ್ಮ ಮುಖಾಂತರ ನಾವು ಹೇಳಬೇಕಂದ್ರೆ ಸರ್ಕಾರದ ಪ್ರತಿನಿಧಿಗಳು ಇವತ್ತು ರೈತರನ್ನು ಬೀದಿಯಲ್ಲಿ ಕೂಡಿಸಿ ನಮ್ಮನ್ನು ಆಳ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಅಂತ ಹೇಳಬೇಕು. ತಾವೆಲ್ಲ ಮಾಧ್ಯಮದವರು ಇಡೀ ಕರ್ನಾಟಕದ ಗಮನ ಸೆಳೆದಾಗ ಮಾತ್ರ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಕಾಟಾಚಾರಕ್ಕೆ ಬರತ್ತಾರೋ. ಅವರು ಕಾಟಾಚಾರಕ್ಕೆ ಬರಬಾರ್ದು. ನಮ್ದು ಇರೋದು ಫ್ಯಾಕ್ಟ್ರಿ ಅವ್ರ ಜೊತೆ 200 ರೂಪಾಯಿದಲ್ಲಿ ಅಷ್ಟೇ ನಮ್ಗೆ ಡಿಫ್ರೆನ್ಸ್ ಬಂದಿದೆ. ಅವ್ರು 200 ರೂಪಾಯಿ ನಾವು ಫ್ಯಾಕ್ಟ್ರಿ ಅವ್ರ ಕಡೆ ಅಂತ ತಗೋತೇವೆ. ಆಲ್ರೆಡಿ ನಮ್ಮ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಈ 28 ಸಕ್ಕರೆ ಹಾಕೊಂಡು ಬಂದ್ ಮಾಡಿದ್ದೇವೆ. ಅದು ನಮ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಸರ್ಕಾರ ಪ್ರತಿನಿಧಿ ಬರ್ತಾರಲ್ಲ, ನಮಗ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಬೇಕು, ರಾಜ್ಯ ಸರ್ಕಾರದಿಂದ 1,000 ಬೇಕು ಅಂದ್ರೆ ನಮ್ಗೆ ತೃಪ್ತಿ ಆಗ್ತೈತೆ. ರೈತರು ಇವತ್ತು ಬೀದಿಯಲ್ಲಿ ಬಂದಿದ್ದಾನ, ಅವನಿಗೆ ಯಾವುದೇ ಬೆಳೆ ಕೈ ಹಿಡಿದಿಲ್ಲ ಇವತ್ತು. ಅದ್ರ ಸಂಬಂಧ ನಾವು ಒತ್ತಾಯ ಮಾಡೋದಂದ್ರೆ ನಾವು ರೈತರಾಗಿ 1 ಎಕರೆಗೆ ನಾವು ಕಬ್ಬು ಬೆಳಿಬೇಕಾದ್ರೆ 40 ಟನ್ ಅಷ್ಟೇ ಬರ್ತೇವೆ ಸರ್. 40 ಟನ್ ಬರ್ಬೇಕಾದ್ರೆ ನಮಗ್ ಕೊಡೋದವರು ಖಾಲಿ 3,200 ಸರ್. 3,200 ಕೊಡ್ತಾರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕಿಗೆ ಅದೇ 40 ಟನ್ದಲ್ಲಿ 1 ಲಕ್ಷ ರೂಪಾಯಿ ಆದಾಯ ಮಾಡ್ಕೋತಾನ. ಸರ್ಕಾರಕ್ಕೆ 40 ಲಕ್ಷ ರೂಪಾಯಿ ಆದಾಯ ಇದೆ. ಆ ಒಂದು ವಿಷಯ ಪ್ರಕಾರ ನಮಗೆ ಕನಿಷ್ಠ ಬೆಂಬಲ ಬೆಲೆ ಅವ್ರು ಕೊಡ್ಲೇಬೇಕು. ಯಾಕಂದ್ರೆ ಸರ್ಕಾರನೇ CACP ಕಳಿಸಿದ್ದಾರೆ. 4,500 ರೂಪಾಯಿ ಕಲ್ಟಿವೇಶನ್ ಬರ್ತೈತೆ ಅಂತೇಳಿ. ಈ ಮಂತ್ರಿಗಳು ನಿನ್ನೆ ಸಕ್ಕರೆ ಸಚಿವರಿಗೆ ನೀವು ಗಮನಕ್ಕೆ ಕೇಳಬೇಕು, ರೈತರ ಪರವಾಗಿ ನಿಂತಿಲ್ಲ, ಅವರು ಕಾರ್ಖಾನೆ ಪರವಾಗಿ ನಿಂತಿದ್ದಾರೆ. ಹಿಂಗಾಗಿ ಸಕ್ಕರೆ ಸಚಿವರಿಗೆ ಇಡೀ ರಾಜ್ಯದ ಜನತೆಯಿಂದ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ. ರೈತ ಯಾವ ರೀತಿ ಇದ್ದಾನೆ, ಯಾವಾಗ ಬೆಳೆತಿದ್ದಾನೆ, ಅವಂಗ ಯೋಗ್ಯ ದರ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ರೈತರಿಗೆ ಯೋಗ್ಯವಾಗಿದ್ದಾರ 1,000 ರೂಪಾಯಿ ತಮ್ಮ ಸರ್ಕಾರದಿಂದ ಕೊಡಬೇಕು. ಹಂಗ ಕೇಳ್ತಿಲ್ಲ ನಾವು. ನಮ್ಮ ಇವತ್ತು ಕಬ್ಬು ಅಂದ್ರೆ ನಾವು ತೆಂಗಿನ ಮರಕ್ಕಷ್ಟೇ ಕಾಮಧೇನು ಕಲ್ಪನೆ ಅಂತಿದ್ವಿ. ಆದ್ರೆ ಕಬ್ಬು ಇವತ್ತು ಸುಮಾರು 20 ಬೈ ಪ್ರಾಡಕ್ಟ್ ತಯಾರು ಮಾಡ್ತಾರೆ. 20 ಬೈ ಪ್ರಾಡಕ್ಟ್ ನಮಗೆ ಸರ್ಕಾರ ಯಾವುದೇ ಬೈ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಆಗ್ರಹ ಅವ್ರು FRP ಬೆಲೆ ಅಲ್ಲದೆ ಬೈ ಪ್ರಾಡಕ್ಟ್ ದಲ್ಲಿ ಕೊಟ್ಟು ನಮ್ಮ ರೈತರಿಗೆ ಉಳಿಸಬೇಕಂತೇಳಿ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಸರ್ ನಾವು. ಸರ್, ಈಗ ಇವತ್ತು ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವತ್ತು ಅನ್ಸುತ್ತಾ ನಿಮಗೆ 6 ದಿನಗಳ ಹೋರಾಟ ಪ್ರತಿಫಲ ಸಿಗತ್ತೆ ಅಥವಾ ಸಿಗೋದಿಲ್ವೋ? ಏನು ಸರ್ಕಾರಕ್ಕೆ ಏನು ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ಇವತ್ತು ಬರ್ತಾ ಇದ್ದಾರೆ ಅವರು. ಇವತ್ತು ನಾವು 7-8 ವರ್ಷದಿಂದ ರೈತರು ನಾವು ಕೇಳ್ತಾ ಬಂದಿದ್ವಿ. ಇವತ್ತು 2,000-5,000 ಜನ ಕೂಡ್ತಾರೆ, ಹೋಗ್ತಾರ, ಇವ್ರು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಅವರು ಸರ್ಕಾರದವ್ರು ತಿಳ್ಕೊಂಡಿದ್ರು. ಆದ್ರೆ ಇವತ್ತು ಗುರ್ಲಾಪುರ ಬೆಳಗಾವಿ ಡಿಸ್ಟಿಕ್ ನಿಂದ ನಾವು ಏನು ಎಲ್ಲಾ ರೈತ ಸಂಘಟನೆಗಳು ನಮ್ಮನ್ನ ಏನ್ ಮಾಡ್ತಾ ಇದ್ರು, ಇವರು ಸರ್ಕಾರದವರು ಒಡೆದು ಆಳ್ತಿದ್ರು. ಎಲ್ಲಾ ರೈತರನ್ನ ಒಡೆದು ಒಂದು ರೈತರಲ್ಲಿ ತಂದಿಡ್ತಾ ಅಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವತ್ತ ಗುರ್ಲಾಪುರ ಕಾರ್ಖಾನೆಯಲ್ಲಿ ನಮ್ಮ ರೈತರ ಮುಖಂಡರು ಇವತ್ತು ಎಲ್ಲರೂ ಕೂಡಿ ಇವತ್ತ 8 ವರ್ಷದಿಂದ ಏನು ರೈತರ ಎದೆಯೊಳಗೆ ಹುತ್ತಿಟ್ಟಂತ ಇವತ್ತು ಅಗ್ನಿಜ್ವಾಲೆ ಇವತ್ತು ಪ್ರಜ್ವಲವಾಗಿ ಬೆಳಗೈತಿ. ಇವತ್ತು ಸರ್ಕಾರಕ್ಕೆ ಇದು ಮುಟ್ತಾ ಇದೆ. ಇವತ್ತು ಸರ್ಕಾರ ಏನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ರೈತರಲ್ಲಿ ಇರ್ತಕ್ಕಂಥ 7-8 ವರ್ಷದ ಈ ಬೇಗುದಿ ಇದೆಯಲ್ಲ, ಇವತ್ತು ಎದ್ದು ನಿಲ್ತದೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಇವತ್ತು ಅವ್ರಿಗೆ ಕೊಡ್ತಾ ಇದ್ದೇವೆ. ಇದು ಏನಂತಂದ್ರೆ ರೈತರ ನೇರವಾದಂತಹ ಎಚ್ಚರಿಕೆ. ಈಗಾಗಲೇ ಸರ್ಕಾರದಿಂದ ನಮಗೆ ಏನಂದ್ರೆ ಸರ್ಕಾರ ಈಗಾಗಲೇ ಸಕ್ಕರೆ ವಿಚಾರದಲ್ಲಿ ಸಾಕಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ. ಇತ್ತ ಕೇಂದ್ರ ಸರ್ಕಾರ ಕೂಡ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೆ, ಇತ್ತ ರಾಜ್ಯ ಸರ್ಕಾರ ಕೂಡ ಟ್ಯಾಕ್ಸ್ ಮಾಡ್ತಾ ಇದೆ. ಅವರು ಕೂಡ ಹಾಕಿಕೊಡಿ, ಅವರು 1,000 ಹಾಕಿಕೊಟ್ರೆ ಇವತ್ತು ಸಕ್ಕರೆ ಬೆಳೆಯುವಂತ, ಇವತ್ತು ಕಬ್ಬು ಬೆಳೆಯುವಂತ ರೈತರಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಕಾರ್ಖಾನೆಯವರ ಕಡೆಯಿಂದ ಕೂಡ 3,400 ರೂಪಾಯಿ ಅದನ್ನು ನೀವು ತೆಗೆದು ಕೊಡ್ಲೇಬೇಕು ಅನ್ನುವಂಥದ್ದು ಫೈನಲ್ ಡಿಮ್ಯಾಂಡ್. ಯಾಕಂದ್ರೆ 3,500 ರೂಪಾಯಿ ನಾವು ಕೇಳ್ತಾ ಇದ್ದೀವಿ, 100 ರೂಪಾಯಿ ಕಡಿಮೆ ಮಾಡ್ತೀವಿ. ಆದ್ರೆ 3,400 ರೂಪಾಯಿಗೆ ಕಡಿಮೆ ಅಂತ ನಾವು ಒಪ್ಕೊಳ್ಳೋಕೆ ಮಾತೇ ಇಲ್ಲ ಅನ್ನುವಂತ ಇವತ್ತು ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಪೃಥ್ವಿ,
ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಅಧಿಕಾರಿಗಳು ಮಾತನಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಧಿಕಾರಿಗಳೇ ಮಾತನಾಡೋದಾದ್ರೆ ನೀವ್ ಯಾಕೆ ಬೇಕು ಅಂತ. ಅಲ್ಲಿನ ಉಸ್ತುವಾರಿ ಸಚಿವರಿದ್ದೀರಿ, ಯಾವ್ದಾದ್ರು ಎಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟೊಂಕ ಕಟ್ ನಿಂತ್ಕೊಳ್ತೀರಾ, ನಾವು ಗೆಲ್ಬೇಕು ಅಂತ. ರೈತರು 6 ದಿನದಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಕೇಳಿಸ್ಕೊಳ್ಳಿಕ್ಕೂ ಕೂಡ ಹೋಗಿಲ್ಲ. ಈವನ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಲ್ಲಿನ ಕಾಂಗ್ರೆಸ್ ನಾಯಕರು. ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಾನು ಹುಟ್ಟುಹಬ್ಬ ಅಲ್ಲೇ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರದ್ದೇ ಪಕ್ಷದವರದು ಸಕ್ಕರೆ ಕಾರ್ಖಾನೆಗಳಿದಾವೆ. ಮುರುಗೇಶ್ ನಿರಾಣಿ ಅವ್ರದ್ದಾಗಿರ್ಬೋದು, ಪ್ರಭಾಕರ್ ಕೋರೆ ಅವ್ರದ್ದಾಗಿರ್ಬೋದು, ರಮೇಶ್ ಕತ್ತಿ ಅವ್ರದ್ದಾಗಿರ್ಬೋದು. ಆದ್ರೆ ಅವ್ರ ಮುಖಾಂತರ ಆದ್ರೂ ನಮ್ಮ ಬಿಜೆಪಿ ಅವ್ರು ಫಸ್ಟ್ ಘೋಷಣೆ ಮಾಡ್ತಿದಾರಪ್ಪ, ಸರ್ಕಾರ ಈಗ ಸ್ಪಂದಿಸ್ಲಿ ಅಂತ ಹೇಳ್ತಾ ಇದಾರ? ಇಲ್ಲ. ಒಟ್ನಲ್ಲಿ ಎಲ್ಲೆಲ್ಲಿ ಅಡ್ವಾಂಟೇಜ್ ತಗೊಬಹುದು ಅಲ್ಲೆಲ್ಲ ಅಡ್ವಾಂಟೇಜ್ ತಗೊಳ್ಳುವಂತ ಕೆಲಸವನ್ನ ಎಲ್ಲಾ ಪಕ್ಷಗಳು ಮಾಡ್ತಾ ಇದಾವೆ. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗ್ತದೆ. ನೋಡೋಣ ಇವತ್ತು ಸರ್ಕಾರ ಯಾವ ರೀತಿಯ ಬಗೆಹರಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ.